ಇವೆಲ್ಲದಕ್ಕಿಂತಲೂ ಇಲ್ಲಿ ಕೇಜ್ರಿವಾಲ್ರು ಪ್ಲೇಸು ಸಾಲದ, ಜೊತೆಗೆ ದೆಹಲಿ ತುಂಬ ಆಮ್ ಆದ್ಮಿಯ ಪ್ರಭಾವ ಅದ. ಹೀಗಾಗಿ ಹೊಸ ಮೂವ್ಮೆಂಟ್ ಇಲ್ಲಿ ಸ್ಟಾರ್ಟ್ ಆಗೋದು ಗ್ಯಾರಂಟಿ. ತಾವು ಚುನಾವಣೆಯಲ್ಲಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೋ ಬಿ ಜೆ ಪಿಗರು, ಮೋದಿಯವರು, ಶಾ ಅವರು ಅದನ್ನು ಇಲ್ಲಿ ಈಡೇರಿಸಲೇಬೇಕು. ಇಲ್ಲಂದ್ರೆ ಆಮ್ ಆದ್ಮಿ ಮಾತ್ರ ಇನ್ನೂ ಪ್ರಬಲವಾಗಿ ಮೇಲೆ ಹೇಳೋ ಸಾಧ್ಯತೆಗಳು ಎಲ್ಲ ಕಾಣ್ತಾ ಇದ್ದಾವೆ. ನೀವು ತಿಳ್ಕೊಂಡಷ್ಟು ವೀಕ್ ಇಲ್ಲ ಕೇಜ್ರಿವಾಲ್, ಮಾನಸಿಕವಾಗಿ ಸದೃಢ ಇದ್ದಾರೆ. ಜೊತೆಗೆ ಹೋರಾಟದಿಂದ ಮೇಲೆ ಬಂದಂಥವ್ರು ಇದ್ದಾರೆ. ಹೋರಾಟ ಅಂದರೆ ಏನು, ಬೀದಿಗಿಳಿದು ಹೋರಾಟ ಮಾಡೋದ್ರಲ್ಲಿ ಮುಂದಿದ್ದಾರೆ ಅವರು. ಹೌದು, ಬೀದಿಗಿಳಿದು ಹೋರಾಟ ಮಾಡ್ತಾ ಬಂದರೆ RSS ಮತ್ತು ಜೊತೆಗಾರ ಗುಡ್ಕೊಂಡು ಬಂದು ಅಧಿಕಾರ ಗದ್ದಿನ ಹಿಡಿತಾರೆ ಇಂಡಿಯಾದಲ್ಲ. ಅದೇನು ಸುಳ್ಳಲ್ಲ. ಇವರು ದೆಹಲಿಯಲ್ಲಿ ಅಧಿಕಾರ ಗದ್ದಿಗೆ ಹಿಡಿದು ಭ್ರಷ್ಟಾಚಾರದ ವಿರೋಧವಾಗಿ ಹೋರಾಟ ಶುರು ಮಾಡಿದ್ದು. ಇವತ್ತು ಅದನ್ನು ಶುರು ಮಾಡ್ತಾರೆ. ಪ್ರತಿಯೊಂದು ಆಫೀಸಲ್ಲಿ ಏನು ಭ್ರಷ್ಟಾಚಾರಗಳು ಹೇಳ್ತಾರೆ ಅವ್ರ ವಿರುದ್ಧ ಹೋರಾಟ, ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ದಾರೆ. ಎಷ್ಟು ಜನರು ಹೇಳೋದು ಜೈಲಿಗೆ ಹಾಕವ್ರಿದ್ದಾರೆ ಬಿ ಜೆ ಪಿಗರು. ಅಧಿಕಾರದಲ್ಲಿದ್ದಾಗ ಒಂದು ಭಯ ಇರ್ತದೆ, ಅಧಿಕಾರ ಹೋಗ್ತದೆ ಅಂತೇಳಿ ಅವರು ಕಾಂಪ್ರಮೈಸರು ಆಗ್ತಿದ್ರು. ಆದರೆ ಈಗ ಏನು ಕಳ್ಕೊಳ್ಳೋದು ಏನೂ ಇಲ್ಲಲ್ಲ. ಹೀಗಾಗಿ ಕೇಜ್ರಿವಾಲ್ ಈಗ ವಿರೋಧ ಪಕ್ಷದ ನಾಯಕರಾಗಿ ಸಪೋಸ್ ಏನಾದರೂ ಇವು ಈಡೇರಿಸದೆ ಹೋದರೆ, ಶಾರ್ ಅವ್ರ ಹೆಸರು ಜುಮ್ಲಾ ಅಂದಿದ್ರು, 2 ಕೋಟಿ ಉದ್ಯೋಗ ಕೊಡೋದು, 15 ಲಕ್ಷ ರೂಪಾಯಿ ಪ್ರತಿ ಬಡವ್ರಿಗೆ ಹಂಚೋದು ಅನ್ನೋದನ್ನು. ಈ ಸಲ ಜುಮ್ಲಾ ಅಂದ್ರೆ ನಿಶ್ಚಿತವಾಗಿಯೂ ರಾಷ್ಟ್ರ ಮಟ್ಟದಲ್ಲಿನ ಬಿ ಜೆ ಪಿ ಜುಮ್ಲಾಗಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಒಂದು ಮಾತು ತಿಳ್ಕೊಳ್ಬೇಕು, ಇವತ್ತು ಕೇಜ್ರಿವಾಲ್ರು ಈಗೇನು ತಪ್ಪುಗಳನ್ನ ಮಾಡಿರಲ್ಲ, ಟೈಮ್ ತಕ್ಕಂಗೆ ತಮ್ಮ ನಾಯಕರನ್ನು ಬದಲಾವಣೆ ಮಾಡ್ಕೊಂಡು ಹೋಗುವಂಥದ್ದು, ಕೊನೆಗೆ ಸನಾತನಿ ಆದದ್ದು, ಇವೆಲ್ಲ ನಡೆಯೋದಿಲ್ಲ. ಜನ ನೋಡ್ತಾ ಇರ್ತಾರೆ. ಕೇಜ್ರಿವಾಲ್ ನೋಡ ಮುಂದೆ ಅಭಿವೃದ್ಧಿಗೆ ಏನು ಮಾಡ್ತಾ ಇದ್ದಾರೆ ಇವರು ಅಷ್ಟೇ ನೋಡ್ತಾ ಇದ್ದಾರೆ. ಇವರು ಗಾಂಧಿವಾದಿ, ಗೋಡ್ಸೆವಾದಿ, ವೀರ ಸಾವರ್ಕರ್ವಾದಿ, ಉಗ್ರ ಹಿಂದೂವಾದಿ, ಮೃದು ಹಿಂದೂವಾದಿ ಅಂತ ನೋಡುವುದಿಲ್ಲ. ಇವ್ರನ್ನ ತಿಳ್ಕೊಬೇಕಾಗಿತ್ತು. ಅವರು ಅದನ್ನು ತಿಳ್ಕೊಳ್ಳಿಲ್ಲ. ಈ ಸ್ಟೆಪ್ಪುಗಳಿಂದಾಗೆ ಜೊತೆಗೆ ಒಂದಿಷ್ಟು ಬಿ ಜೆ ಪಿಗರು ಇವರಿಗೆ ಭ್ರಷ್ಟಾಚಾರದ ಲೇಪ್ ಹಚ್ಚೇ ಬಿಡಬೇಕಂತ ಮಾಡಿದ್ರು, ಹಚ್ಚೇ ಬಿಟ್ಟರು. ಆ ಲೇಪ್